ಮುನ್ನ ಪತ್ನಿಗೆ ಪತ್ರ ಬರೆದಿದ್ರು ವಿನಯ್ ಸೋಮಯ್ಯ. ಬಂಧನ, ಬಿಡುಗಡೆ, ಬೇಲ್ ಬಳಿಕದ ವೃತ್ತಾಂತದ ಬಗ್ಗೆ ಪತ್ರ ಬರೆದಿದ್ದಾರೆ. ಮನ ಕಲಕುವಂತೆ ಪತ್ನಿಗೆ ಪತ್ರ ಬರೆದಿದ್ದಾರೆ ವಿನಯ್. ಸಾವಿಗೂ ಮುನ್ನ ಪತ್ನಿಗೆ ವಿನಯ್ ಸೋಮಯ್ಯ ಪತ್ರ ಬರೆದಿದ್ರು. ಮನ ಕಲಕುವಂತಹ ಪತ್ರ. ಬಂಧನ, ಆನಂತರ ಬಿಡುಗಡೆ, ಬೇಲ್, ಆನಂತರದ ಎಲ್ಲ ವಿಚಾರಗಳನ್ನ ಸಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಪತ್ನಿಗೆ ಬರೆದಿರುವಂತಹ ಪತ್ರ. ತನ್ನ ಆತ್ಮಹತ್ಯೆ ಕಾರಣ ಏನು ಅನ್ನೋದನ್ನ ಸಹ ಬರೆದಿದ್ರು ಡೆತ್ ನೋಟ್ ನಲ್ಲಿ. ಅದರ ಜೊತೆಗೆ ಈಗ ನೋಡ್ತಾ ಇರುವಂತದ್ದು ಪತ್ನಿಗೆ ಬರೆದಿರುವಂತಹ ಪತ್ರ. ನಿನ್ನನ್ನ ನಾನು ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ನನ್ನಿಂದ ಸಾಧ್ಯವಾಗ್ಲಿಲ್ಲ, ಕ್ಷಮಿಸು ಅಂತ ಪತ್ರ ಬರೆದಿದ್ದಾರೆ. ಇದು ಪತ್ನಿಗೆ ಬರೆದಿರುವಂತಹ ಮನ ಕಲಕುವಂತಹ ಪತ್ರ. ವಿನಯ್ ಸೋಮಯ್ಯ ಅವರು ಸಾವಿಗೂ ಮುನ್ನ ಪತ್ನಿಗೆ ಪತ್ರ ಬರೆದಿದ್ರು. ನಿನ್ನನ್ನ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ, ಕ್ಷಮಿಸು ಅಂತ ಪತ್ರ ಬರೆದಿದ್ದಾರೆ. ಮಗಳಾಗಿರುವಂತಹ ಸಾಧ್ವಿಗೆ ಅಪ್ಪ ದೂರ ಹೋಗಿದ್ದಾರೆ ಅಂತ ಹೇಳು ಅಂತ ಸಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೀವು ಪತ್ರವನ್ನ ಸಹ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದು ಆತ್ಮಹತ್ಯೆಗೂ ಮುನ್ನ ಪತ್ನಿಗೆ ಬರೆದಿರುವಂತಹ ಪತ್ರ. ದೊಡ್ಡವಳಾದ್ಮೇಲೆ ಅಪ್ಪ ನಿನ್ನನ್ನ ತುಂಬಾ ಪ್ರೀತಿಸ್ತಿದ್ದ ಅಂತ ಹೇಳ್ಬಿಡು ನನ್ನ ಮಗಳಿಗೆ ಅಂತ ಸಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿನಯ್ ಬರೆದಿರುವಂತಹ ಪತ್ರವನ್ನ ನೋಡ್ತಾ ಇದ್ದೀರಾ. ಇದು ವಿನಯ್ ಸಾವಿಗೂ ಮುನ್ನ ಪತ್ನಿಗೆ ಬರೆದಿರುವಂತಹ ಪತ್ರ. ನನ್ನಿಂದ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಇತ್ತು, ಆದ್ರೆ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ್ಬಿಡು. ಅಪ್ಪ ದೂರ ಹೋಗಿದ್ದಾನೆ ಅಂತ ಮಗಳಿಗೂ ಹೇಳು. ಜೊತೆಗೆ ದೊಡ್ಡವಳಾದ್ಮೇಲೆ ಅಪ್ಪ ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದ ಅಂತ ತಿಳಿಸ್ಬಿಡು ಅಂತ ಹೀಗೆ ಸಾಕಷ್ಟು ವಿಚಾರಗಳನ್ನ ತನ್ನ ಮಡದಿಗೆ ಈ ರೀತಿಯಾಗಿ ವಿನಯ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಪತ್ರವನ್ನ ಬರೆದಿದ್ದಾರೆ. ಭಾವನಾತ್ಮಕವಾದಂತಹ ಪತ್ರ ಇದು. ಇನ್ನೇನ್ ಸಾವಿಗೆ ಹತ್ರ ಆಗ್ತಾ ಇದ್ರು ಆ ಸಂದರ್ಭದಲ್ಲಿ ಪತ್ನಿಗೆ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ. ಬಂಧನ, ಆನಂತರ ಅವರು ಬಿಡುಗಡೆಯಾಗಿದ್ದು, ಬೇಲ್ ಸಿಕ್ಕಿದ್ದು, ಆಮೇಲೆ ಏನೆಲ್ಲ ಆಯ್ತು, ಎಲ್ಲ ವಿಚಾರಗಳನ್ನ ಸಹ ವಿಸ್ತಾರವಾಗಿ ಪತ್ನಿಗೆ ಬರೆದಿದ್ದಾರೆ. ಜೊತೆಗೆ ಮಗಳ ಬಗ್ಗೆ, ಮುಂದೆ ಮಗಳು ಕೇಳಿದಂತಹ ಸಂದರ್ಭದಲ್ಲಿ ಅಪ್ಪ ಎಲ್ಲಿ ಅಂತ, ಆಗ ದೂರ ಹೋಗಿದ್ದಾರೆ ಅಂತ ಹೇಳು, ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ರು ಅಪ್ಪ ಅನ್ನೋದನ್ನ ಹೇಳು ಆಕೆಗೆ ಅಂತ ಈ ರೀತಿಯಾಗಿ ಭಾವನಾತ್ಮಕವಾದಂತಹ ಪತ್ರವನ್ನ ವಿನಯ್ ಬರೆದಿದ್ರು. ನಿನ್ನನ್ನು ನಾನು ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ನನ್ನಿಂದ ಸಾಧ್ಯ ಆಗ್ಲಿಲ್ಲ, ಕ್ಷಮಿಸು ಅಂತ ಪತ್ರ ಬರೆದಿದ್ದಾರೆ ವಿನಯ್ ಅವರ ಪತ್ನಿಗೆ. ಎರಡು ತಿಂಗಳಿನಿಂದ ನನ್ನ ಮನಸ್ಸೇ ಹತೋಟಿಗೆ ಬರ್ತಾ ಇಲ್ಲ, ಈ ರೀತಿಯಾಗಿ ಪತ್ರವನ್ನ ಆರಂಭ ಮಾಡಿದ್ದಾರೆ. ಅವರು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅನ್ನೋದನ್ನ ಸಹ ಬರೆದಿದ್ದಾರೆ. ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆ ಸೂಚನೆಗಳು ಅನ್ನೋ ಗ್ರೂಪ್ನಲ್ಲಿ ಯಾರೋ ಫೋಟೋ ಹಾಕಿದಂತಹ ವಿಚಾರ, ಆನಂತರದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು, ಅವರನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ದು, ಬೇಲ್ ಪಡೆದುಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟರು, ಅವೆಲ್ಲವನ್ನ ಸಹ ಪತ್ರದಲ್ಲಿ ಬರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಸಾವಿಗೂ ಮುನ್ನ ವಿನಯ್ ಪತ್ನಿಗೆ ಪತ್ರ ಬರೆದಿದ್ದಾರೆ. ನಿಜಕ್ಕೂ ಸಹ ಮನ ಕಲಕುವಂತಹ ಪತ್ರದಲ್ಲಿ ಯಾವೆಲ್ಲ ವಿಚಾರಗಳು ಉಲ್ಲೇಖ ಮಾಡಿದ್ದಾರೆ? ಅದರಲ್ಲಿ ಬಹಳ ಮುಖ್ಯವಾಗಿ ಏನು ವಿನಯ್ ಸೋಮಯ್ಯ ಇದ್ರು, ವಿನಯ್ ಸೋಮಯ್ಯ ಅವರು ತಮ್ಮ ಪತ್ನಿಗೆ ಪತ್ರವನ್ನ ಬರೆದಿರೋಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ತಾನು ಯಾವ ಕಾರಣಕ್ಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದೀನಿ ಅನ್ನಂತಹ ಮಾಹಿತಿಯನ್ನ ಕೂಡ ಬಹಳ ಬಂದು ನೀನು ಸೈನ್ ಮಾಡುವನ್ನಂತಹ ಒಂದು ಕಿರುಕುಳವನ್ನ ಕೊಡ್ತಿದ್ದೇನೆ ಅನ್ನಂತಹ ಅಂಶವನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿರೋಂಥದ್ದು. ಅದರಲ್ಲಿ ಅದಕ್ಕಿಂತ ಬಹಳ ಮುಖ್ಯವಾಗಿ ತನ್ನ ಪತ್ನಿ ಶೋಭಿತಾ ಅವರಿಗೆ ಬಹಳ ಭಾವನಾತ್ಮಕವಾಗಿ ಕೂಡ ಪತ್ರವನ್ನ ಬರೆದ್ರೆ, ನಾನು ನಿಮ್ಮ ಒಟ್ಟಿಗೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ, ಆ ಮಗಳು ಸಾಧ್ವಿ ಅನ್ನಿದ್ದಾಳೆ, ಸ್ವಾಧ್ವಿ ಮತ್ತೆ ನಿನ್ನ ಒಟ್ಟಿಗೆ ನಾನು ಒಂದು ಪ್ರತ್ಯೇಕವಾಗಿ ಫ್ಲಾಟ್ ಅನ್ನ ಖರೀದಿ ಮಾಡಿ ಅದರಲ್ಲಿ ಬಹಳ ಸಂತೋಷವಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ದೆ.
ಆದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಪೊಲೀಸರ ಕಿರುಕುಳದಿಂದಾಗಿ ನಾನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಇದುವರೆಗೆ ನನ್ನೊಟ್ಟಿಗೆ ಹೇಗಿದ್ದೆ ಅದೇ ರೀತಿಯಾಗಿ ನಮ್ಮ ಮನೆಯವರು ಒಟ್ಟಿಗೂ ಕೂಡ ಇರು. ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳ ಹೊಟ್ಟೆಯಲ್ಲಿ ಪುನಃ ನಾನು ಪುನರ್ಜನ್ಮ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನನ್ನ ಮಗಳ ಹೊಟ್ಟೆಯಲ್ಲಿ ಪುನರ್ಜನ್ಮವನ್ನ ಪಡ್ಕೊಂಡು ಹುಡ್ತೇನೆ ಅಂತ ಹೇಳಿ ಬಹಳ ಭಾವನಾತ್ಮಕವಾಗಿ ಬರ್ದಿರೋಂಥದ್ದು. ನನ್ನನ್ನೆಷ್ಟು ನಮ್ಮ ಮನೆಯವರು ಇಷ್ಟಪಡ್ತಾರೋ ನಿನ್ನನ್ನು ಕೂಡ ಅಷ್ಟೇ ಇಷ್ಟಪಡ್ತಾರೆ. ಹಾಗಾಗಿ ನಾನಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗ್ಬೇಡ ಶೋಭಿತಾ ಅಂತ ಹೇಳಿ ಬಹಳ ಭಾವನಾತ್ಮಕವಾಗಿ ಪತ್ರವನ್ನ ಬರೆದಿರುವಂತದ್ದು ಶ್ವೇತಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.